ಒಂದ್ ಹಳ್ಳಿಲಿ ಒಂದ್ ರೈತನ ಮಗ ಅವನು. ಸೊ ಅವ್ನ್ ಹೇಗಿದ್ದಾನೆ ಹಾಗೆ ಇದ್ದಾನೆ ಅವನು. ಅದ್ ನಾಟಕ ಅಲ್ಲ ಅವ್ನ್ ಮಾಡ್ತಾ ಇರೋದು. ನಾಟಕ ಮಾಡಿ ಬದುಕಕ್ ಬರದೇ ಇಲ್ಲ ಯೂಶಲಿ ಹಳ್ಳಿ ಜನಕ್ಕೆ. ಸೊ ಅವನು ಏನ್ ನಾಟಕ ಮಾಡ್ತಿಲ್ಲ ನನಗ್ ಗೊತ್ತಿರೋ ಹಾಗೆ. ಅವ್ನ್ ಇರೋದೇ ಹಂಗೆ. ನನ್ಗೆ ಯಾರಾದ್ರೂ ಬಂದಾಗ ಏನ್ ಗಿಲ್ಲಿ ಹಂಗಿದಾನೆ, ಅವ್ನ್ ಇರೋ ಹಂಗೆ ಇದಾನಲ್ಲ, ನನ್ಗೆ ನಾದ್ ಸರ್ಪ್ರೈಸ್ ಅನ್ಸಲ್ಲ. ಇನ್ಫ್ಯಾಕ್ಟ್ ಅವ್ನ್ ಡಾನ್ಸ್ ಪ್ರಾಕ್ಟೀಸ್ ಗೆ ನನ್ಗೆ ಅವ್ನಿಗೆ ಒಂದೇ ಕೊರಿಯೋಗ್ರಾಫರ್ ಇದ್ದಿದ್ದು. ಡಾನ್ಸ್ ಪ್ರಾಕ್ಟೀಸ್ ಬರೋವಾಗ್ಲೂ ಹಾಗೆ ಬರೋನು, ಇವೆಂಟ್ ಅಂತ ಹೋಗೋನು. ಸೊ ಅದೇ ಪ್ಯಾಂಟ್ ಮೇಲೆ ಇನ್ನೊಂದ್ ಎಕ್ಸ್ಟ್ರಾ ಶರ್ಟ್ ಹಾಕೊಂಡ್ ಹೋಗೋನಷ್ಟೇ. ಚೆನ್ನಾಗಿ ರೆಡಿಯಾಗಿ ಹೋಗೋ, ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡ್ಸ್ಕೊಳ್ಳೋ, ಬಿಡ ಅನ್ನೋನು. ಆಕ್ಚುಲಿ ಕರೆಕ್ಟ್. ಅವ್ನ ಅಪಿಯರೆನ್ಸ್ ನ ಜನ ನೋಡ್ಲೇ ಇಲ್ಲ, ಅವನನ್ ಮಾತ್ನೇ ಜನ ನೋಡಿ ಇಷ್ಟಪಟ್ಟಿದ್ದಲ್ವಾ. ಗಿಲ್ಲಿ ಸಕ್ಕತ್ತಾಗಿದ್ದಾನಪ್ಪ, ಸೂಪರ್ ಆಗಿದ್ದಾನೆ ಅಂತ ಜನ ಯಾವತ್ತೂ ಹೇಳೇ ಇಲ್ವಲ್ಲ. ಅವ್ನ್ ನಗಸ್ತಾನ ಅಂತಾನೆ ಜನ ಹೇಳಿರೋದು. ಸೊ ಯಾಕೆ ಅವ್ನ್ ಚೆನ್ನಾಗಿ ರೆಡಿ ಆಗ್ಬೇಕನ್ನೋದು ಅವ್ನ್ ಮನ್ಸಿಗೆ ಬರ್ಬೇಕು. ಅವ್ನ್ ಮನ್ಸಿಗೆ ಏನ್ ಇಲ್ವಲ್ಲ ಆತರ. ಅವ್ನ್ ಹೆಂಗಿದಾನೋ ಹಂಗಿದಾನೆ, ಜನ ಹಂಗ ಅಕ್ಸೆಪ್ಟ್ ಮಾಡಿದಾರಲ್ಲ. ಎಸ್, ನೀವು ಬಿಗ್ ಬಾಸ್ ನ ನೋಡ್ತಾ ಇದ್ದೀರಾ ಅರೇನು? ಅಂದ್ರೆ ನೋಡಕ್ ಡೆಫಿನೆಟ್ಲಿ ಇಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡ್ತಾ ಇರ್ತೀನಿ. ನಿಮ್ಗೆ ಅನ್ಸುತ್ತಾ ಕಾವ್ಯ ಗಿಲ್ಲಿ ಇಬ್ರು ಲವ್ ಮಾಡ್ತಾ ಇದಾರೆ? ಅಯ್ಯೋ ಇಲ್ಲ.